ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಆಗ್ತಾ ಇದ್ದಂಗೆ ಈಗ ಸಾರ್ವಜನಿಕರಿಗೆ ಭಾರಿ ಶಾಕ್ ಎದುರಾಗಿದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ದಾಖಲೆ ಮಟ್ಟದ ಏರಿಕೆ ಆಗಿದೆ. ಪ್ರಧಾನಿ ಮೋದಿ ಇಂಧನವನ್ನ ಮಿತವಾಗಿ ಬಳಸಿ 1 ವರ್ಷ ಚಿನ್ನವನ್ನು ಖರೀದಿ ಮಾಡಿದಿರಿ ಅನ್ನುವಂಥ ಕರೆ ಕೊಟ್ಟ ಬೆನ್ನಲ್ಲೇ ದರ ಏರಿಕೆ ಬಿಸಿ ತಡ್ತಾ ಇದೆ. ಇದು ಜನಸಾಮಾನ್ಯರ ಬದುಕನ್ನ ಮೂರಾ ಬಟ್ಟೆ ಮಾಡಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ವಾಹನ ಸವಾರರ ಆಕ್ರೋಶ. ಮೋದಿ ಕರೆ ಕೊಟ್ಟರು, ಚಿನ್ನ ಖರೀದಿಗೆ ಮುಗಿಬಿದ್ದ ಮಹಿಳೆಯರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ 100 ದಿನದತ್ತ ಸಾಗ್ತಿದೆ. ಯುದ್ಧದ ಎಫೆಕ್ಟ್ ಎನ್ನುವಂತೆ ದುನಿಯಾ ದುಬಾರಿ ಆಗಲಿದೆ ಅನ್ನೋ ಮುನ್ಸೂಚನೆ ದೇಶದ ಜನರಿಗೆ ಮೊದಲೇ ಸಿಕ್ಕಿತ್ತು. ಇದಕ್ಕೆ ಪೂರಕ ಎಂಬಂತೆ ಇತ್ತೀಚೆಗೆ ಇಂಧನ ಮಿತ ಬಳಕೆ ಪಾಠ ಮಾಡಿದ್ರು. ಈ ಪಾಠ ಮಾಡಿದ ಒಂದೇ ದಿನಕ್ಕೆ ತೈಲ ಬೆಲೆ ಏರಿಕೆ ಮಾಡಲಾಗಿದೆ. ದೇಶದಾದ್ಯಂತ ಇರುವ 86,400 ರಿಟೇಲ್ ಔಟ್ಲೆಟ್ಗಳಲ್ಲಿ ಇಂದಿನಿಂದ ಪೆಟ್ರೋಲ್ ಡೀಸೆಲ್ ದುಬಾರಿ ಬೆಲೆಗೆ ಸಿಗಲಿದೆ. ಸಾಗಾಟ ವೆಚ್ಚ ದುಬಾರಿಯಾದ ಹಿನ್ನೆಲೆ ತೈಲ ಕಂಪನಿಗಳು ಗ್ರಾಹಕರಿಗೆ ಬರೆ ಎಳೆಯುವ ಕೆಲಸವನ್ನ ಮಾಡಿದ್ದು ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದುಬಾರಿ ಆಗುತ್ತೆ, ಅದೇ ಕೇಳಂಗಿಲ್ಲ, ಯಾರಿಲ್ಲ. ಅವ್ರದೇ ರಾಜ್ಯ, ಅವ್ರದೇ ಎಲೆಕ್ಷನ್, ಅವ್ರದೇ ಓಟು. ಏನ್ ಮಾಡ್ತೀರಾ ಎಲ್ಲ? ಯಾಕೆ ಸುಖ ಇಲ್ವಲ್ಲ? ಏನು ಓದಿಲ್ಲ, ಏನಿಲ್ಲ, ಹೆಬ್ಬಟ್ಟು ಅವ್ರಿಗೆ ಬಿಟ್ಟರೆ ಆಗುತ್ತೆ. ಟೀಮ್ ಮಾರೋರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ಇದೇ ಆಗೋದು ಗತಿ. ಆ ಥರ ಏನಿಲ್ಲ. ಮೋದಿ ಇರೋದ್ರಿಂದ ಅಲ್ಲಿಂದ ಈಸಿಯಾಗಿ ಬರ್ತಾ ಇದೆ. ನಮ್ಗೇನು ತೊಂದರೆ ಆಗ್ತಾ ಇಲ್ಲ, ಬಟ್ ಬೇರೆ ದೇಶಗಳಿಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ಸೊ ಮೋದಿ ಇರೋದ್ರಿಂದ ವಿ ಆರ್ ಆಲ್ ಸೇಫ್. ಅದು ಜೀವನ ಮಾಡೋ ಸಸ್ತಾ ಇರೋದು ಒಂದೇ, ಟಿಪ್ 20 ಸಾಯಬೇಕು ಅಷ್ಟೇ. ಅದು ಬೇರೆ ಏನಿಲ್ಲ. ಅದು ಜೀವನ ತುಂಬಾ ಕಷ್ಟಕರವಾಗಿದೆ. ಏನು ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ದವಸ ಧಾನ್ಯಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ನಮ್ಮಂತ ಮಧ್ಯವರ್ಗದವರು ಬದುಕೋದು ತುಂಬಾ ಕಷ್ಟ. ಏನ್ ಮಾಡೋಣ? ಬದುಕಕ್ಕಾಗಲ್ಲ, ಸಾಯ್ಬೇಕಷ್ಟೇ. ಇದ್ಬಿಟ್ಟು ಆಮೇಲೆ ನೇಣು ಹಾಕೋದು, ಹಂಗಾಗ. ಸರ್, ನಾವು ಏನು ಹೇಳೋದು, ಭಾಳ ತೊಂದರೆ ಆಗಿದೆ. ಫಾಸ್ಟ್ ಬೆಲೆ ನೋಡಿದ್ರೆ ಆ ಥರ ಆಗಿದೆ. ಪೆಟ್ರೋಲ್ ಗ್ಯಾಸ್ ಬೆಲೆ ನೋಡಿದ್ರೆ ಆ ಥರ ಆಗಿದೆ. ಎಲ್ಲಿ ಹೋದ್ರು ನಮಗೆ ಖಾಲಿ ಬರಬೇಕು. ಭಾಳ ತೊಂದರೆ ಆಗಿದೆ ನಮಗೆ. ದೇವರೇ ಕಾಪಾಡ್ಬೇಕು ನಮಗೆಲ್ಲ. ಆಟೋ ಡ್ರೈವರ್ಗಳಿಗೆಲ್ಲ ದೇವ್ರು ಕಾಪಾಡಬೇಕು. ಅಷ್ಟು ತೊಂದರೆ ಆಗಿಬಿಟ್ಟಿದೆ. ಚಿನ್ನ ಖರೀದಿ ಮಾಡೋದು 1 ವರ್ಷ ಕಂಟ್ರೋಲ್ ಮಾಡಿ ಅಂತ ಪ್ರಧಾನಿ ಮೋದಿ ಸಲಹೆಗೆ ಬೆಂಗಳೂರಿನಲ್ಲಿರೋ ಮಹಿಳೆಯರು ಪರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೋದಿ ಹೇಳೋದು ಜನರಿಗೆ ಒಳ್ಳೆಯದೇ, ಆದರೆ ಮದುವೆ ಸಮಾರಂಭ ಅಂತ ಬಂದಾಗ ಅನಿವಾರ್ಯತೆಯಿಂದಲೇ ಚಿನ್ನ ಖರೀದಿ ಮಾಡಬೇಕಲ್ವಾ, ಆಗ ಏನ್ ಮಾಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಅದು ನಾವು ಅವ್ರು ಹೇಳಿದ್ದೆ ಫಾಲೋ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ, ಅಥವಾ ಮಾಡಲೇಬೇಕು ಮಾಡಬಾರ್ದು ಅಂತ ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ನಮ್ಮ ನೀಡ್ ಹೆಂಗಿರುತ್ತೆ ಹಂಗೆ. ಇವಾಗ ನಾನೇನು ಹೊಸ್ದಾಗಿ ಪರ್ಚೇಸ್ ಮಾಡೋಕ್ಕೆ ಬಂದಿಲ್ಲ, ನಾನು ಆಲ್ರೆಡಿ ಸ್ಕೀಮ್ ಇದೆ. ಸೊ ನಾನು ಸ್ಕೀಮ್ ಕ್ಲೋಸ್ ಆಗಿದ್ದರಿಂದ ನಾನು ಇವಾಗ ತೊಗೋಬೇಕು. ಸೊ ಎನಿವೆ ನನಗೆ ಇದು ರೇಟ್ ಜಾಸ್ತಿ ಆದರೂ ಅಥವಾ ಕಡಿಮೆ ಆದರೂ ನನಗೇನು ಮ್ಯಾಟ್ರ್ ಆಗಲ್ಲ, ಬಿಕಾಸ್ ನನ್ನ ಗೋಲ್ಡ್ ಆಲ್ರೆಡಿ ಲಾಕ್ ಆಗಿದೆ. ಸೊ ಆ ಬೆನಿಫಿಟ್ಟಿಂದ ನಾನು ಇವಾಗ ತೊಗೊಳಕ್ಕೆ ಬಂದಿನಿ. ಅಕಸ್ಮಾತ್ ಈ ವರ್ಷದಲ್ಲಿ ಪೂರ್ತಿ ತೊಗೋಬೇಕಾ ಬೇಡವಾ ಅನ್ನೋದು, ಈಗ ಮದುವೆ ಬಂದರೆ ಅಥವಾ ಏನೋ ಒಂದು ನಾಮಕರಣ ಆ ಥರ ಬಂದರೆ ನಾವು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅದು ಅನಿವಾರ್ಯತೆ ತಗೊಳ್ಳೇಬೇಕು. ಬಟ್ ಓವರ್ ಆಲ್ ಕಂಟ್ರಿ ಅಲ್ಲಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೇಳ್ತಿದ್ದಾರೆ, ಏನಕ್ಕೆ ಹೇಳ್ತಿದ್ದಾರೆ ಅಂತ ಥಿಂಕ್ ಮಾಡಿದ್ರೆ ಓಕೆ, 1 ವರ್ಷ ಸ್ಟಾಪ್ ಮಾಡಿ ಆಮೇಲೆ ಇನ್ವೆಸ್ಟ್ಮೆಂಟ್ಗೂ ಅಥವಾ ಸುಮ್ಮನೆ ನಮ್ಮ ಓನ್ ಪರ್ಪಸ್ ತಗೊಳ್ಳೋದಾದ್ರೆ ಡಿಲೇ ಮಾಡಿ ನೋಡ್ಬೋದು. ಒಟ್ನಲ್ಲಿ ಚುನಾವಣೆ ಮುಗಿಯುತ್ತಿದ್ದಂತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಯುದ್ಧದ ನೆಪ ಒಡ್ಡಿ ಮಾಡಲಾಗಿರುವ ಈ ದರ ಏರಿಕೆಗೆ ಜನ ಅಸಮಾಧಾನಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ದುಬಾರಿ ಆಗತ್ತೆ. ಜನರನ್ನ ಇನ್ನೆಷ್ಟು ಹಿಂಡಿ ಹಿಪ್ಪೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಮಂಜುನಾಥ್ ಹೊಸಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.